ನಮಸ್ಕಾರ ಕಾರ್ತಿಕ್ ಅವ್ರಿಗೆ. ಹೇಳಿ. ನಮಸ್ತೆ. ಇವತ್ತಿನ ದಿನ ಶರಾವತಿ ಹಿನ್ನೀರಿಗೆ ಬಂದಿದ್ದೀವಿ. ಈ ಹಿನ್ನೀರ್ ಬಗ್ಗೆ ಮಾತಾಡ್ತಾ ಇಲ್ಲ, ಮತ್ತೊಂದು ಹಿನ್ನೀರ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಮಾತಾಡ್ಬೋದಾ? ಹೇಳಿ ಸರ್, ಹೇಳಿ. ಅಘನಾಶಿನಿ ಅಂತ ಒಂದು ನದಿ ಇದೆ, ಹೌದಾ? ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಘನಾಶಿನಿ ನದಿನ ನಂಬ್ಕೊಂಡು ಎಷ್ಟೋ ಜನ ಮೀನುಗಾರರು, ರೈತರು ಅದನ್ನ ನಂಬ್ಕೊಂಡು ಜೀವನ ನಡೆಸ್ತಿದ್ದಾರೆ, ತೋಟ ಹಾಕಿದ್ದಾರೆ. ಅದರಿಂದ ಬಂದಿದ್ದ ನೀರಿಂದನೇ ತೋಟಗಳು ಜೀವ ತುಂಬಿದೆ. ಈಗಲೂ ಸಹಿತ ನಡೀತಾ ಇದೆ. ಒಂದು ಹೋರಾಟ ನಡೀತಿದೆ ಸರ್, ನಿಮ್ ಗಮನಕ್ಕಿದೆಯಾ? ಹೋರಾಟ ನಡೀತಿದೆ. ಹೋರಾಟ ಏನಕ್ಕಾಗಿ ನಡೀತಿದೆ ಅಂತಂದ್ರೆ, ಸರ್ಕಾರದಿಂದ ಒಂದು ಕ್ರಮ ತಗೊಂಡಿದ್ದಾರೆ. ಏನ್ ಕ್ರಮ ಅಂತ ನೋಡೋದಕ್ಕೆ ಹೋದ್ರೆ, ಒಂದು ಅಣೆಕಟ್ಟನ್ನು ನಿರ್ಮಿಸಬೇಕು ಅಂತ ಹೊರಟಿದ್ದಾರೆ. ಅಣೆಕಟ್ಟನ್ನು ನಿರ್ಮಿಸೋದು ಒಳ್ಳೇದೇ, ಎಲ್ರಿಗೂ ಒಂದು ಅನುಕೂಲ ಆಗಂತದೆ. ಇದಕ್ಕಿಂತ ಇನ್ನೂ ಡೆವಲಪ್ಮೆಂಟ್ ಆಗತ್ತೆ. ಆದ್ರೆ ಇರೋ ವಿಚಾರ ಏನಂತ ಅಂತಂದ್ರೆ, ಇವಾಗ ಸರ್ಕಾರ ನಿರ್ಮಿಸೋ ಅಣೆಕಟ್ಟಿಂದ ಅಲ್ಲಿ ಇರೋಂತ ರೈತರು ಅಥವಾ ಇವಾಗ ಮನೆ ಕಟ್ಕೊಂಡಿರೋರು, ಸಣ್ಣ ಸಣ್ಣ ತಿಂಡು ಹಿಡುವಳಿ ಮಾಡ್ಕೊಂಡಿರೋಂಥ ರೈತರದ್ದು ಜೀವನ ಏನಾಗತ್ತೆ? ಅಥವಾ ಈಗ ಸ್ವಂತ ಖರೀದಿನೋ ಅಥವಾ ಅರಣ್ಯ ಭೂಮಿಲಿ ಜೀವನ ನಡೆಸ್ತಿರೋ ಜೀವನ ಏನಾಗತ್ತೆ? ಮುಂದೆ ಇದಕ್ಕೆ ಏನ್ ಪರಿಹಾರ ಕೊಡ್ತಾರೆ? ಇವ್ರು ಕೊಡೋ ಪರಿಹಾರ ಸಹಿತ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸಾಗರದ ಶರಾವತಿ ಆಗಿರ್ಬೋದು ಅಥವಾ ಲಿಂಗನಮಕ್ಕಿ ಅಣೆಕಟ್ಟ ಅಲ್ಲಿಂದ ಆಗಿರ್ಬೋದು, ಪ್ರತಿಯೊಂದಕ್ಕೂ ಸಹಿತ ಕೊಡ್ತೀವಿ ಪರಿಹಾರ ಅಂತ ಹೇಳ್ಬಿಟ್ಟು ಇವಾಗ್ಲೂ ಸಹಿತ ಸರ್ಕಾರಿ ಕಚೇರಿಗಳಿಗೆ ಅವ್ರು ಕೊಡೋ ಜಮೀನು ಅಥವಾ ಅವ್ರ ಪರಿಹಾರಕ್ಕೋಸ್ಕರ ಕೊಡೋ ಹಣಕ್ಕೋಸ್ಕರ ಇನ್ನೂ ಓಡಾಟ ಮಾಡ್ತಿದ್ದಾರೆ ಹೊರತು ಹಣ ಅನ್ನೋದು ಇವತ್ತಿಗೂ ಸಹಿತ ತಲುಪಿಲ್ಲ. ಇವಾಗ ಇವ್ರು ಹೇಳ್ತಿರೋ ಪ್ರಕಾರ ಇದು ಸಹಿತ ನೆಕ್ಸ್ಟ್ ಪರಿಹಾರ ಅಂತ ಹೇಳ್ತಾರೆ. ಈಗ ನಾವು ಸಹಿತ ಇವಾಗ ಬಿಟ್ಕೊಡ್ತೀವಿ ಅಂತ ತಕ್ಷಣ ಮತ್ ಪುನಃ ಜಮೀನ್ ಬಿಟ್ಟಾದ್ಮೇಲೆ ಅಣೆಕಟ್ಟು ಕಟ್ತಾರೆ. ಅಣೆಕಟ್ಟು ಕಟ್ಟೋದ್ರಿಂದ ನಮ್ದಷ್ಟೇ ಜಮೀನ್ ಅಷ್ಟೇ ಅಲ್ಲ, ಈಗ ಏನು ನೀರು ಜಾಸ್ತಿ ಆದಷ್ಟು ನೀರ್ ಜಾಸ್ತಿ ಈಗ ಅಣೆಕಟ್ಟು ಕಟ್ಟಿದ್ಮೇಲೆ ನಿಲ್ಲ ಅಂತ ನೀರಿಂದ ತೋಟದ ಫಸಲು ಸಹಿತ ಕಡಿಮೆ ಆಗತ್ತೆ. ಇದಷ್ಟು ನಮ್ದು ಈಗೇನು ಈ ಸಿದ್ದಾಪುರ ತಾಲೂಕು ಅನ್ನೋದು ಏನಿದೆ, ಸಿದ್ದಾಪುರ ತಾಲೂಕನ್ನ ಜೌಡು ಭೂಮಿ ಅಂತ ಮಾಡ್ತಾರೆ, ಜೌಡು ಭೂಮಿ ಅಂತ ಆಗತ್ತೆ. ಈಗ ಆಲ್ರೆಡಿ ಎಲೆಚುಕ್ಕಿ ರೋಗ ಬಂದ್ಬಿಟ್ಟು ಅದನ್ನ ತಡ್ಕೊಂಡು ಅದಕ್ಕೆ ಎಲೆಚುಕ್ಕಿ ರೋಗಕ್ಕೆ ಯಾವ್ದೋ ಒಂದು ಔಷಧಿ ಬಂದಿದೆ ಅಂತ ಹೇಳ್ತಾರೆ. ಅದನ್ನ ಗೊಬ್ಬರ ದಂಡಿಗೋ ಅಥವಾ ಔಷಧಿ ಅಂಗಡಿಗೆ ಹೋಗ್ಬಿಟ್ಟು ಔಷಧಿ ತರ್ತೀವಿ, ಆ ಔಷಧಿ ತಂದ್ಬಿಟ್ಟು ಇದಕ್ಕೆ ಹೊಡಿತೀವಿ. ಇದರಿಂದ ಈಗ ವರ್ಷ ಆದ್ಮೇಲೆ ಫಸಲು ಬರ್ತದೆ. ಆ ಫಸಲಿನ ದುಡ್ಡನ್ನು ತಗೊಂಡು ಔಷಧಿ ಅಂಗಡಿ ಸಾಲ ಮಾಡಿದ್ರೆ ಸಾಲ ತೀರ್ಸಕ್ಕೆ ಆಗ್ತಾ ಇದೆ ಇವಾಗ. ಹಂಗಿರುವಾಗ ಇದು ಮತ್ ಪುನಃ ಇನ್ನು ಅಣೆಕಟ್ಟು ಕಟ್ಟಿ ನಮ್ದು ಈ ಸಣ್ಣ ಪುಟ್ಟ ಮಾಡ್ಕೊಂಡಿರೋಂಥ ಜಮೀನ ಕಳ್ಕೊಬೇಕು, ಜೀವನನ ನಾವು ಕಳ್ಕೊಬೇಕು ಅನ್ನೋದು ತುಂಬಾ ಕಷ್ಟ ಆಗತ್ತೆ. ಮತ್ತೆ ಈಗ ರೈತರು ಅಲ್ಲದೆ ಇರೋರು ಯಾರಾದ್ರೂ ಸಹಿತ ಈ ಹೋರಾಟಕ್ಕೆ ಬೆಂಬಲ ಕೊಡ್ಬೇಕು. ಸರ್ಕಾರಿ ನೌಕರರೇ ಆಗಿರ್ಬೋದು, ಸರ್ಕಾರಿ ನೌಕರರಾದ್ರೂ ಸಹಿತ ಅವ್ರ ತಂದೆದೋ ಅಥವಾ ಅವ್ರ ವಂಶ ಪರಂಪರೆಗೂ ಬಂದಿರೋಂಥ ತೋಟನೋ ಗದ್ದೆನೋ ಜಮೀನೋ ಇರುತ್ತೆ. ಅದು ಸಹಿತ ಇದೇ ಪರಿಸ್ಥಿತಿ ಅಲ್ವಾ? ಈಗ ನಾವು ಸುಮ್ಮನೆ ಇರ್ಬೋದು, ಇವಾಗ ಸುಮ್ಮನೆ ಇದ್ವಿ ಆಯ್ತು. ಈಗ ನಮ್ಮ ಮಕ್ಳ ಕಾಲಕ್ಕವರು ತೊಂದ್ರೆನೇ ಅಲ್ವಾ? ಇವಾಗ ನಾವು ಯೋಚನೆ ಮಾಡ್ಬೋದು, ನಮ್ಗೆ ಆಗ್ಬೇಕು, ನಾವ್ಯಾಕೆ ಹೋರಾಟಕ್ಕೆ ಬರ್ಬೇಕು, ನಮ್ಗೆ ಇದ್ರಿಂದ ಏನ್ ಲಾಭ? ಇದ್ರಲ್ಲಿ ಲಾಭ ನಷ್ಟದ ಪ್ರಶ್ನೆ ಬರೋದಿಲ್ಲ. ಮುಂದಾಗೋ ಅನಾನುಕೂಲ, ಮುಂದಾಗೋ ತೊಂದರೆಗೆ ನಾವು ಹೋರಾಟ ಮಾಡ್ತಿರೋದು. ಹೋರಾಟಗಾರರು ಅಥವಾ ಯಾರಾದ್ರೂ ಆಗಿರ್ಬೋದು ಅಥವಾ ನಾಯಕತ್ವ ತಗೊಂಡಿರೋ ಗುರುವರು ಅಂತ ಹೇಳೋದಿಲ್ಲ. ರಾಜಕಾರಣಿಗಳಾಗಿರ್ಬೋದು ಅಥವಾ ನಾಗರಿಕರಾಗಿರ್ಬೋದು, ಸಮಾಜವಾದಿಗಳು, ಪರಿಸರವಾದಿಗಳಾಗಿರ್ಬೋದು, ಯಾರೇ ಇದ್ರು ಸಹಿತ ಯಾರು ಸಹಿತ ಕೆಲಸ ಇಲ್ಲದೆ ಬಂದಿರಲಿಲ್ಲ. ಅವ್ರು ಸಹಿತ ಸುಮ್ಮನೆ ಆಗ್ಬಿಟ್ರೆ ಪರಿಸರ ಅನ್ನೋದು ಏನಕ್ಕೆ ಬರುತ್ತೆ? ಈಗ ಹಲವಾರು ರೈತರದ್ದು ಕಷ್ಟ ಕೇಳೋರು ಯಾರು, ಆ ಕಷ್ಟಗಳನ್ನ ಪರಿಹಾರ ಕೊಡೋರು ಯಾರು, ಅಥವಾ ಪರಿಹಾರ ಕೊಟ್ಟರು ಸಹಿತ ಅದು ಸಾಕಾಗೋದಿಲ್ಲ. ಯಾಕಂದ್ರೆ ಒಂದು ಜಾಗದಲ್ಲೋ ಅಥವಾ ಸ್ಥಳದಲ್ಲಿ ಇದೀವಿ ಅಂದ್ರೆ ಅದು ಕಷ್ಟಪಟ್ಟು ಒಂದು ನೆಲೆಸಿರೋಂಥ ಜಾಗ ಆಗಿರುತ್ತೆ. ಈಗ ಯಾರನ್ನ ತಗೊಂಡು ಮಲೆನಾಡಿನ ತಗೊಂಡಾಗ ನಾವು ರಾಯಚೂರಲ್ಲಿ ಬಿಡಬೇಕು ಅಥವಾ ರಾಯಚೂರನ್ನ ಅಥವಾ ಅಲ್ಲಿಯವರು ಯಾವುದೋ ಒಂದು ಬೇರೆ ಊರಿಂದ ತಗೊಂಡು ಅವ್ರನ್ನ ಇಲ್ಲಿ ಇಡಬೇಕು ಅಂದ್ರೆ ಯಾರು ಸಹ ಬದುಕಕ್ಕಾಗಲ್ಲ. ನಾವು ಇಲ್ಲಿಂದ ಇಷ್ಟಪಟ್ಟು ಬದುಕ್ತಾ ಬಂದಿರೋಂಥ ಜೀವನ ಆಗಿರುತ್ತೆ. ಇದನ್ನು ನಾವು ಕಳ್ಕೊಳ್ಳೋದಕ್ಕೆ ನಾವು ರೆಡಿ ಇಲ್ಲ. ಯಾವುದೇ ಕಾರಣಕ್ಕೂ ಅಘನಾಶಿನಿ ನದಿ ಜೋಡಣೆ ಆಗಿರ್ಬೋದು ಅಥವಾ ಇವಾಗ ನಾವು ಕಾಡು ನಾಶ ಮಾಡೋದಾಗಿರ್ಬೋದು, ಅದು ಯಾವುದಕ್ಕೂ ಸಹಿತ ನಮ್ದು ತುಂಬಾ ವಿರುದ್ಧ ಇದೆ. ನಾವು ಅದ್ರ ವಿರುದ್ಧ ಹೋರಾಟ ಮಾಡ್ತೀವಿ. ಅದನ್ನ ಯಾವುದೇ ಕಾರಣಕ್ಕೂ ಇವರು ಸರ್ಕಾರ ತಗೊಂಡಿರೋ ಕ್ರಮನ ನಾವು ಅನುಷ್ಠಾನಗೊಳಿಸ್ಕೊಂಡು ಬಿಡೋದಿಲ್ಲ. ಈಗ ಮೊನ್ನೆ ನೀವು ಒಂದು ಪ್ರಥಮ ಹಂತದ ಸಭೆ ನಡೆಸಿದ್ರಿ ಅಲ್ವಾ? ಸಭೆ ನಡೆಸಿದ್ರ ಮೇಲೆ ನಿಮ್ಗೆ ಎಷ್ಟು ಖುಷಿ ಅನ್ಸ್ತು ಮತ್ತೆ ಸಮಂಜ ಅನ್ಸ್ತಾ ಸಭೆ? ಈಗ ಸಭೆ ನಡೆಸೋದು ಮುಂದೆ ಸರ್ಕಾರ ಯಾವುದೇ ತರದ್ದು ಇವಾಗ ಈ ತರ ಬರುತ್ತೆ ನಕ್ಷೆನೋ ಅಥವಾ ಡಾಕ್ಯುಮೆಂಟ್ ನಮ್ಗೆ ನೀಡ್ತಾ ಇಲ್ಲ. ಅದು ಇನ್ನೂ ಸಹಿತ ಪ್ರಸ್ತಾಪ ಮಾಡಿಲ್ಲ. ಪ್ರಸ್ತಾಪ ಆಗಿದೆ, ಆಗೋದಂತೂ ಖಂಡಿತ ಅನ್ನೋದು ಸಹಿತ ನಿರ್ಧಾರ ಆಗಿದೆ. ಒಳಗಿಂದ ಒಳಗೆ ಅವರು ಮಾಡ್ತಿದ್ರು ಬಿಟ್ರೆ ಯಾರಿಗೂ ಸಹಿತ ಆದೇಶ ಕಾಪಿಗಳು ಅಥವಾ ನಕ್ಷೆಗಳು ಅಥವಾ ಯಾವ ರೂಟಿಂದ ಹೇಗೆ ಹೋಗುತ್ತೆ ಅನ್ನೋದು, ಅದು ಸ್ಟಡಿ ಇದೆಲ್ಲ ಆಳದಲ್ಲಿ ಹೋಗುತ್ತೆ ಅಥವಾ ಅಣೆಕಟ್ಟು ಯಾವ ಕಡೆ ಬರುತ್ತೆ ಅನ್ನೋದು ಯಾವುದೇ ತರ ನಿರ್ದಿಷ್ಟವಾಗಿ ಯಾರು ಸಹಿತ ಅಧಿಕಾರಿಗಳು ನಮ್ಗೆ ಗಮನಕ್ಕೂ ತರ್ತಾ ಇಲ್ಲ. ಹೇಳ್ತಾ ಇಲ್ಲ, ನಾವಾಗೆ ಕೇಳಿದ್ರೆ ಸಹಿತ ತಿಳಿಸ್ತಾ ಇಲ್ಲ. ಹೇಳ್ತೀವಿ, ನೋಡ್ತೀವಿ, ಮಾಡ್ತೀವಿ ಅನ್ನೋದೇ ಬರ್ತಿದೆ ಬಿಟ್ರೆ ಮುಂದಿನ ಏನೋ ಗೊತ್ತಾಗ್ತಾ ಇಲ್ಲ. ಸಡನ್ ಆಗಿ ಇವತ್ತು ನಾವೇನು ಕೆಲಸಕ್ಕೆ ಹೋಗಿರ್ತೀವಿ ಅಥವಾ ನಾಳೆ ಕೆಲಸಕ್ಕೆ ಹೋಗಿರ್ತೀವಿ, ಸಡನ್ ಆಗಿ ಏನೋ ಯಾರಿಗೋ ಕಾಂಟ್ರಾಕ್ಟರ್ಗೋ ಇನ್ನೊಬ್ರಿಗೋ ಮತ್ತೊಬ್ರಿಗೋ ಈಗ ಅದು ಕಾಂಟ್ರಾಕ್ಟ್ ಆಗತ್ತೆ. ಅವ್ರು ಬರ್ತಾರೆ, JCB ತರ್ತಾರೆ, ಹಿಟಾಚಿ ತರ್ತಾರೆ, ಕೆಲಸ ಸ್ಟಾರ್ಟ್ ಮಾಡಿದ್ರು ಅಂತ ತಕ್ಷಣ ನಮ್ ಕೈಲಿ ಏನ್ ಮಾಡ್ಬೇಕು, ಏನ್ ಮುಂದೆ ಇರ್ಬೇಕು ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಚರ್ಚೆ ಮಾಡಿರೋದು ರವೀಂದ್ರ ನಾಯಕ್ ಸರ್ ನೇತೃತ್ವದಲ್ಲಿ ಒಂದು ಚರ್ಚೆ ಆಗಿದೆ ಸತ್ಯ. ಅದೇನಕ್ಕಾಗಿದೆ ಅಂತಂದ್ರೆ,
ಈಗ ಯಾರೋ ಬಂದ್ರು ಅಥವಾ ಈಗ ಸರ್ಕಾರದಿಂದ ಸಡನ್ ಆಗಿ ಆದೇಶ ಕಾಪಿ ಬಂತು ಅಥವಾ ಅದನ್ನ ನಂಬ್ಕೊಂಡ್ಬಿಟ್ಟು ಈಗ ಕಾಂಟ್ರಾಕ್ಟ್ದಾರರು ಅಥವಾ ಅವ್ರ ಕಡೆಯಿಂದ ಒಂದಿಷ್ಟು ಜನ ಬಂದ್ರು, ಅವಾಗ ಪೊಲೀಸ್ ಕಾವಲು ತಗೊಂತಾರೆ, ಕಾವಲು ತಗೊಂಡು ಮುಂದುವರಿತಾರೆ. ಆ ವರಿಬೇಕಾದ್ರೆ ಮುಂದುವರೆದ ತಕ್ಷಣ ನಾವ್ ಏನ್ ಮಾಡ್ಬೋದು, ಯಾವ ತರ ಹೋರಾಟ ಮಾಡೋದು ಅಥವಾ ನಾವು ಮಾತುಕತೆ ಮುಖಾಂತರ ಬಗೆಹರಿಸ್ಕೊಳ್ಳೋದು ಅಥವಾ ಅವ್ರನ್ನ ಸರ್ಕಾರಿ ಅಧಿಕಾರಿಗಳು ಅಥವಾ ರಾಜಕಾರಣಿಗಳಿಗೆ ನಾವು ಮನವೊಲಿಸೋದು, ಏನಾದ್ರು ಒಂದು ತೀರ್ಮಾನ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಒಂದು ಚರ್ಚೆ, ಚರ್ಚೆ ಬಿಟ್ಟು ಮತ್ತೇನೇನಿಲ್ಲ. ಮುಂದುವರಿಯೋದಕ್ಕೆ ಏನ್ ಆಗ್ಬೇಕು, ಅದಕ್ಕೆ ನಾವು ಸಾವಿರಾರು ಜನ ರೈತರು ಇದರಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿದ್ರು. ಚರ್ಚೆ ಸಹಿತ ಆಗಿದೆ, ಏನಾಗ್ಬೋದು ಆದಷ್ಟು ನಾವು ಹೋರಾಟ ಅನ್ನೋದಕ್ಕಿಂತ ಮನವೊಲಿಸಕ್ಕೆ ಪ್ರಯತ್ನ ಪಡ್ತೀವಿ. ಮನವೊಲಿಸೋದ್ರಲ್ಲಿ ನಾವು ರೈತರು ಅನ್ನೋದಕ್ಕಿಂತ ಇರೋರು ರೈತರು, ಅವ್ರ ರೈತರದ್ದು ಕಷ್ಟಕ್ಕೆ ರಾಜಕೀಯ ನಾಯಕರಾಗಿರ್ಬೋದು, ಮುಖಂಡರಾಗಿರ್ಬೋದು ಈ ಟೈಮಿಗೆ ಬರ್ದೇನೆ, ಈ ಸಮಯದಲ್ಲಿ ಅವ್ರು ಆಗದೇನೆ ಮತ್ತೆ ಬೇರೆ ಸಮಯಕ್ಕೆ ಎಲೆಕ್ಷನ್ ಟೈಮ್ ಇನ್ನೊಂದು ಸಮಯಕ್ಕೆ ಬಂದ್ರೆ ಪ್ರಯೋಜನ ಇಲ್ಲ. ದಯವಿಟ್ಟು ಎಲ್ಲಾ ರಾಜಕೀಯ ನಾಯಕರು, ಸರ್ಕಾರಿ ನೌಕರರು, ಮುಖಂಡರು, ಪರಿಸರವಾದಿಗಳು ಎಲ್ಲರೂ ಸಹಿತ ಈ ಇದಕ್ಕೆ ಕೈ ಜೋಡಿಸ್ಬೇಕು. ಅದಲ್ಲದೆ ನಾವು ಕೇಳೋದು ಇಷ್ಟೇ, ಯಾವುದೇ ಇದು ರಾಜಕೀಯ ಪಕ್ಷ ಅಥವಾ ರಾಜಕೀಯ ನಾಯಕರು ಇಂಥದ್ದೇ ನಾಯಕರು ಅಥವಾ ಜಾತಿ ಮತ ಭೇದ ಭಾವ ಏನು ಇಲ್ದೇನೆ ನಾವು ನಡೆಸ್ತಿರೋ ಅಂತ ಹೋರಾಟಕ್ಕೆ ಎಲ್ಲರೂ ಸಹ ಬೆಂಬಲವಾಗಿರ್ಬೇಕು. ನಮ್ದಿರೋದು ಇಷ್ಟೇ, ನಾವು ಈಗ ಏನಾದ್ರು ಜಮೀನ್ ಬಿಟ್ಕೊಟ್ವಿ ಅಥವಾ ನಾವೇನೋ ಒಂದು ಆಯ್ತು ಅಂತಂದಾಗ ನಮ್ದು ಭೂಮಿಗೆ ಹೋಗುತ್ತೆ, ಭೂಮಿಗೆ ಬೆಲೆ ಇರೋದಿಲ್ಲ, ಫಸಲು ಕಡಿಮೆ ಆಗತ್ತೆ, ಅಥವಾ ನಾವು ಭೂಮಿ ಕಳ್ಕೊಂಡವ್ರಿಗೆ ಬೇರೆ ಪರಿಹಾರ ಇಲ್ಲ. ನಮ್ದು ಇರೋದಂಥದ್ದೇ ಯಾರ್ದು ಸಹಿತ 10 ಎಕರೆ 20 ಎಕರೆ 30 ಎಕರೆ ಜಮೀನುಗಳಿಲ್ಲ. 10 ಎಕರೆ 20 ಎಕರೆ ಇತ್ತು ಅಂದ್ರೆ 10 ಎಕರೆ ಇದ್ದು 2 ಎಕರೆ ಹೋದ್ರೆ ಹೋಗ್ಲಿ ಅಂತ ಹೇಳ್ತಾನೆ ಬಿಡ್ತಾನೆ. ಆದ್ರೆ ಇದು ಹಂಗಲ್ಲ, ನಮ್ದು ಇರೋಂಥದ್ದು 10 ಎಕರೆ 10 ಗುಂಟೆ 20 ಗುಂಟೆ 15 ಗುಂಟೆ 30 ಗುಂಟೆ ಆತರ ಅಂತ ಜಮೀನಲ್ಲೇ ಇವರು 30 ಗುಂಟೆ ಈಗ ನೀರು ತುಂಬ್ಕೊಂಡು ಹೋಯ್ತು ಅಥವಾ ಬ್ಯಾಕ್ ವಾಟರ್ ಬಂತು ಅಥವಾ ಅಣೆಕಟ್ಟು ಕಟ್ಬಿಟ್ಟು ನೀರು ಇದು ಬಂತು ಅಥವಾ ಅದ್ರ ಈಗ ನೀರು ಹರ್ಕೊಂಡು ಹೋಗೋ ಜಾಗದ ಪಕ್ಕದಲ್ಲಿ ನಮ್ ಜಮೀನ್ ಬಂತು, ಹಂಗಾದಾಗ ಜವಳ ಭೂಮಿ ಆಯ್ತು ಅಂದ್ರೆ ನಮ್ದು ಅಥವಾ ನಮ್ಮ ಮಕ್ಕಳ ಕಾಲಕ್ಕೋ ಅಥವಾ ನಮ್ಮ ಮನೆಯವರಿಗೂ ನಾವ್ ಏನ್ ಉತ್ತರ ಕೊಡ್ಬೇಕು ಅಥವಾ ನಾವ್ ಮಾಡ್ಕೊಂಡ್ರೆ ಸಾಲಕ್ಕೆ ಯಾರು ಜವಾಬ್ದಾರಿ?